This is a responsible government. We have a responsibility. We have a responsibility to run the government peacefully in this state. ಯಾರು ಏನ್ ಮಾಡಿದ್ರು ಬಿಟ್ಬಿಡ್ಬೇಕು. ಸುವರ್ಣಸೌಧದ ಒಳಗಡೆ ನುಗ್ಗಿದ್ರು ಬಿಟ್ಬಿಡ್ಬೇಕು. Is this the advice? Sir, police station ಪಾಕಿಸ್ತಾನ ಜೈ ಅಂತ ಹೇಳಿದವರು ಪಾಕಿಸ್ತಾನ ಜೈ ಅಂತ ಹೇಳಿಬಿಟ್ಟಲ್ಲ. ಉದ್ದೇಶಪೂರ್ವಕವಾಗಿ ಹೋರಾಟ ಆಯ್ತು. ಪಾಕಿಸ್ತಾನ ಜೈ ಅಂತ ಹೇಳಿಬಿಟ್ರಲ್ಲ. ಹೌದ್ರಿ, ನಾವು ಜವಾಬ್ದಾರಿ ಸರ್ಕಾರ. ವಿಧಾನಸೌಧದ ಒಳಗಡೆ ಪಾಕಿಸ್ತಾನ ಜೈ ಒಳಗ ಜವಾಬ್ದಾರಿ ಎಲ್ಲ ಇತ್ತು. ಜವಾಬ್ದಾರಿಯ ಸರ್ಕಾರ ಇದು. ಸ್ಟೇಟ್ಮೆಂಟ್ ಆಗಲಿ. ಯಾರು ಏನು ಲಾಠಿ ಚಾರ್ಜ್ ಅಂತ ಹೇಳ್ತೀರಾ? ಕೇಳಿ ನೋಟ್ ಮಾಡಿ ಏನೆಲ್ಲ ಬೇಕಂತ ಹೇಳಿದ್ದೀನಿ. ಪ್ರತಿಭಟನೆ ನಿಮ್ಮ ಹಕ್ಕು. ಸ್ಟೇಟ್ಮೆಂಟ್ ಆದ ನಂತರ ಕೇಳಿ. ಪ್ರತಿಭಟನೆ ನಿಮ್ಮ ಹಕ್ಕು, ಬಟ್ ಪೀಸ್ಫುಲಿ. ಚಂದ್ರಬಸಪ್ಪ ಅವರೇ ಮತ್ತೆ ನೀವು ಮಾತಾಡಿ. ಅದಕ್ಕೆ ಯಾಕಾಯ್ತು ಅನ್ನೋದನ್ನ ಯೋಚನೆ ಮಾಡಿಯಪ್ಪ. ಸುಮ್ಮನೆ ಹೇಳ್ತೀರಿ ನೀವು ಯಾಕೆ ಲಾಠಿ ಚಾರ್ಜ್ ಆಯ್ತು ಅನ್ನೋದನ್ನ ಯೋಚನೆ ಮಾಡಿ. 10,000 ಜನ ಸುವರ್ಣಸೌಧಕ್ಕೆ ಬರ್ತಾರೆ ಅಂದ್ರೆ ಲಾಠಿ ಚಾರ್ಜು ಮಾಡಬಾರ್ದು, ಮುತ್ತಿಕ್ಬೇಕಾ? ಇಸ್ ದಟ್ ವಾಟ್ ಇಸ್ ದ ಅಡ್ವೈಸ್ ಫ್ರಮ್ ದಿ ಅಪೋಸಿಷನ್? ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವತ್ತು ಸಮರ್ಥನೆ ಮಾಡುವ ಪ್ರಶ್ನೆ ಇಲ್ಲ. ಆದರೆ ಘಟನೆ ಯಾಕಾಯ್ತು, ಹೆಂಗಾಯ್ತು, ಒಂದು ಸರ್ಕಾರ, ಒಂದು ಎಲೆಕ್ಟೆಡ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ. ಆದ್ರಿಂದ ಯಾರೂ ಕೂಡ ಈ ರಾಜ್ಯದಲ್ಲಿ ಕಾನೂನನ್ನ ಕೈಗೆತ್ತಿಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಆಸ್ ಎ ಹೋಮ್ ಮಿನಿಸ್ಟರ್. ಯಾವುದೇ ಲಾ ಅಂಡ್ ಆರ್ಡರ್ ಅನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡಿದರೆ ಯಾರಾದರೂ ಕೂಡ, ಅವ್ರು ಯಾರೇ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಸಮುದಾಯ ಆಗಿರಲಿ, ನಾವು ಬಿಡೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ, ಯಾವ ಸಂಘಟನೆ ಆಗಲಿ ನಾವು ಬಿಡೋದಿಲ್ಲ.